ಈಗ ಪ್ಲೀಸ್ ಯಾಕಂತ ಹೇಳಿದ್ರೆ ಅವರು ಕೆಪಿಸಿಸಿ ಮೆಂಬರ್. ನಾನು ಇನ್ನೊಂದ್ಸತಿ ರಿಪೀಟ್ ಮಾಡ್ಬಿಡ್ತೀನಿ. ಪ್ಲೀಸ್ ಹೇಳಿ. ಅವರು ಉಬೇದುಲ್ಲಾ ಶರೀಫ್ ಅವರು ಮುಸಲ್ಮಾನ್ ಮುಖಂಡರು ಅಲ್ಲ, ಓಕೆ, ಕಾಂಗ್ರೆಸ್ ಮುಖಂಡರು ಅಲ್ಲ. 30 ವರ್ಷ ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡಿದ್ದೀನಿ ಅಂತ ಹೇಳೋರು, ನಾನು ದುಡ್ದಿದ್ದೀನಿ ಪಕ್ಷಕ್ಕಂತ ಹೇಳೋರು. ಇದೇ ಉಬೇದುಲ್ಲಾ ಶರೀಫ್ ಅವರು MP ಎಲೆಕ್ಷನ್ ಅಲ್ಲಿ ನನ್ನ ಪಕ್ಷದ ಕ್ಯಾಂಡಿಡೇಟ್ ಏಜೆಂಟ್ ಆಗ್ತಾರೆ. ನನ್ನ ಹತ್ರ ಪ್ರೂಫ್ ಇದೆ. ಅದು ಯಾರು ನಾವು ಸೈನ್ ಹಾಕಿರೋ ಅಂತದಲ್ಲ, ರಿಟರ್ನಿಂಗ್ ಆಫೀಸರ್ ಸೈನ್ ಹಾಕಿರೋದು. ಆವಾಗ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಹೇಳಿ ಕಳ್ಸಿದ್ರ ಸರ್ ಆ ಪಕ್ಷಕ್ಕೆ ಹೋಗಿ ಸಪೋರ್ಟ್ ಮಾಡಿ ಅಂತ. ಆವಾಗ ಕಾಂಗ್ರೆಸ್ ನಿಮ್ ಕೈ ಬಿಟ್ಟಾಗ ನಮ್ ಪಕ್ಷ ಬೇಕಿತ್ತು. ಕೇಳಿ, JDS ನ ರಾಜು ಗೌಡ ಅವರು ಕೂಡ ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ ಜೊತೆ ಫೋನ್ ಜಾಯ್ನ್ ಆಗ್ತಾರೆ, ಕನೆಕ್ಟ್ ಮಾಡ್ತಾರೆ. ಎಸ್ ಸರ್, ಹೇಳಿ. ಆವಾಗ ಜಮೀರ್ ಅಹಮದ್ ಖಾನ್ ಅವರು ಇವ್ರಿಗೆ ಹೇಳಿದ್ರ, ನೀವು 30 ವರ್ಷ ಕೆಲಸ ಮಾಡಿದೀರಾ, ಈಗ ಸಾಕಾಗೋಯ್ತು, ಈಗ CM ಶಾಬಾಸ್ ಖಾನ್ ಜೊತೆ ಹೋಗಿ ಅಂತ ಹೇಳಿದ್ರ, ಅಥವಾ ನಿಮ್ಮ ಅವಶ್ಯಕತೆಗೆ ಬಳಸ್ಕೊಳ್ಳೋ ಅಂತ ಪಕ್ಷ ಕಟ್ಟಿದ್ದೀನ ನಾನು? ಇಲ್ಲ, ನಿಮ್ಗೆ ಯಾವಾಗ ಬೇಕು ಅವಾಗ ಬಳಸ್ಕೊಳ್ಳಕ್ಕೆ, ಯಾವಾಗ ಬೇಕು ಅವಾಗ ಬಿಡಕ್ಕೆ. ಇದನ್ನ ನಾವು ಮುಸಲ್ಮಾನರ ನಮ್ಗೇನ್ ಟಿಶ್ಯೂ ಪೇಪರ್ ಅಂತ ಅನ್ಕೊಂಡಿದ್ದೀರಾ ನೀವು? ಸತ್ಯ ಹೇಳಿದವರು ಉಮರ್ ಶರೀಫ್ ಅವ್ರು ನಮ್ಗೆ ಸ್ವಲ್ಪ ಖಾರವಾಗಿ ಅವ್ರು ಏನ್ ಹೇಳಿದ್ರು, 2 ಪೈಸನ್, ಒಂದು ತಿಂದ್ರೆ ಇಸ್ಪಾಟಲ್ ಸಾಯ್ತೀವಿ, ಒಂದು ಸ್ಲೋ ಪೈಸನ್. ಕಾಂಗ್ರೆಸ್ ಇದು ಸ್ಲೋ ಪೈಸನ್. ಇವರು BJP ಅವರಾದ್ರೂ ಹಿಂದೆಯಿಂದ ಹೊಡಿತಾರೆ ಅಂತ ಹೇಳ್ತಾರೆ ಕಾಂಗ್ರೆಸ್ ಅವರು. ಇವರು ಹೊಡಿಯೋದನ್ನ ನಮ್ಗೆ ಕಾಣಿಸೋದೇ ಇಲ್ಲ ಸರ್. ಈಗ 4% ರಿಸರ್ವೇಶನ್ ಫಸ್ಟ್ ನಮ್ಗೆ ದೇವೇಗೌಡಜಿ ಅವರು ತಂದ್ಕೊಟ್ರು. ಈ ರಾಜ್ಯಕ್ಕೆ ಕೊಟ್ಟಂತ ಕೊಡುಗೆ, ಈ ದೇಶದ ಪ್ರಧಾನಿ ನಮ್ಮ ರಾಜ್ಯ ಕೊಟ್ಟಂತ ಕೊಡುಗೆ ಅದು. ಇದನ್ನ ನಾವು ಮರೆಯಕ್ಕಾಗಲ್ಲ. ಯಾಕಂದ್ರೆ ಅವರು JDS ಅಲ್ಲ, ಅವರು JDS ಬಿಟ್ಟು BJPಗೆ ಹೋಗ್ಬಿಟ್ರಲ್ಲ ಸರ್, ಜೊತೆಗಾಗ್ಬಿಟ್ರಲ್ಲ ಅಂತ. ಆ ಮತ್ತು ವಿಚಾರ ಅಲ್ಲ ಸರ್. ಇಲ್ಲಿ ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ, ಸಿದ್ದರಾಮಯ್ಯ ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ, ಮುಂಚಿನ ಸರ್ಕಾರ, ಇದಕ್ಕಿಂತ ಮುಂಚೆ ಕಟ್ಟದಂತ ಸರ್ಕಾರದಲ್ಲಿ ಸಿದ್ದರಾಮಯ್ಯನವ್ರನ್ನ ನಂಬ್ತಾ ಇದ್ರು. ಆದ್ರೆ ಈಗ ಕೈಗೊಂಬೆ ಆಗಿದ್ದಾರೆ ಸಿದ್ದರಾಮಯ್ಯ ಅವರು. ಅವ್ರ ಕೈಲಿ ಶಕ್ತಿ ಇಲ್ಲ. DK ಪವರ್ ತೋರಿಸ್ತಾರೆ. ಇವರು ಡಿ ಕಾಂಗ್ರೆಸ್ ಒಂದಾಗಿದೆ, ಎಸ್ ಕಾಂಗ್ರೆಸ್ ಒಂದಾಗಿದೆ. ಈಗ ನಂದು ಒಂದ್ ಕಲರ್ ಇದೆಯಲ್ಲ, ಇದು ಒಂದು ಯಂಗ್ಸ್ಟಾರ್ ಕಾಂಗ್ರೆಸ್ ಆಗಿದೆ. ಈ ತರ ಮಾಡ್ಕೊಂಡು ಇವರು ನಮ್ದು ಯಂಗ್ಸ್ಟಾರ್ ಕಾಂಗ್ರೆಸ್ ಇದು. ಯಾಕಂದ್ರೆ ಕಾಂಗ್ರೆಸ್ ಅಂದ್ರೆ ಒಂದು ಗ್ರೂಪ್ ಅಷ್ಟೇ, ನಮ್ ಜನ ತಿಳ್ಕೊಂಡಿರೋದು ಪಕ್ಷ ಅಂತ ಹೇಳಿ. ದೇವೇಗೌಡರು ಒಳ್ಳೆ ಮಾತನ್ನ ಹೇಳಿದ್ರು, ಅದ್ರ ಬಗ್ಗೆ ಮಾತಾಡ್ತೀನಿ.